ನಮಸ್ಕಾರ ಸ್ನೇಹಿತರೆ. ಏನ್ಷಿಯಂಟ್ ಧರ್ಮ ಸ್ಟೋರೀಸ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 3ನೇ ಅಧ್ಯಾಯವಾದ ಕರ್ಮಯೋಗವನ್ನು ಆರಂಭಿಸುತ್ತಿದ್ದೇವೆ. ಜ್ಞಾನವೇ ಶ್ರೇಷ್ಠವಾದರೆ ಕರ್ಮವನ್ನು ಏಕೆ ಮಾಡಬೇಕು? ಕರ್ತವ್ಯವನ್ನು ಮಾಡದೇ ಇದ್ರೆ ಏನಾಗುತ್ತದೆ? ನಿಷ್ಕಾಮ ಕರ್ಮದ ನಿಜವಾದ ಅರ್ಥವೇನು? ಅರ್ಜುನನ ಈ ಮಹತ್ವದ ಪ್ರಶ್ನೆಗಳಿಗೆ ಶ್ರೀಕೃಷ್ಣನು ನೀಡುವ ದಿವ್ಯ ಉತ್ತರಗಳೇ ಈ ಅಧ್ಯಾಯದ ಸಾರ. ಹಾಗಾದರೆ ಭಕ್ತಿಯಿಂದ ಶ್ರೀಕೃಷ್ಣನ ದಿವ್ಯ ವಚನಗಳನ್ನ ನಾವು ಕೇಳೋಣ. ಅರ್ಜುನರಿಗೆ ಇಲ್ಲಿ ಸಂಶಯ ಮೂಡಿದೆ, ಗೊಂದಲ ಉಂಟಾಗಿದೆ. ಅದಕ್ಕೆ ಅವರು ಕೃಷ್ಣರಿಗೆ ಕೇಳ್ತಾರೆ, ಜ್ಞಾನವೇ ಶ್ರೇಷ್ಠವಾದ್ರೆ ಕರ್ಮವನ್ನು ಏಕೆ ಮಾಡಬೇಕು? ಇದೇ ಪ್ರಶ್ನೆ ಅರ್ಜುನ ಮನಸ್ಸಿನಲ್ಲಿ ತುಂಬಾ ಗೊಂದಲ ಮೂಡಿದೆ. ಇದಕ್ಕೆ ಅರ್ಜುನ ಕೇಳ್ತಾರೆ ಕೃಷ್ಣನಿಗೆ, ಜ್ಯಾಯೇಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿರ್ ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನನು ಕೇಳುತ್ತಾರೆ, ಓ ಜನಾರ್ದನ, ನಿಮ್ಮ ಅಭಿಪ್ರಾಯದಲ್ಲಿ ಜ್ಞಾನವು ಕರ್ಮಕ್ಕಿಂತ ಶ್ರೇಷ್ಠವಾದರೆ ಓ ಕೇಶವ, ನನ್ನನ್ನು ಈ ಭಯಂಕರವಾದ ಯುದ್ಧದಲ್ಲಿ ಏಕೆ ತೊಡಗಿಸುತ್ತಿದ್ದೀರಿ ಎಂದು ಅರ್ಜುನರು ಕೃಷ್ಣನಿಗೆ ಕೇಳುತ್ತಾರೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬಹುದು ಅಂದ್ರೆ ಸ್ನೇಹಿತರೆ, ಸತ್ಯವನ್ನು ತಿಳಿಯುವ ಆಸೆಯಿಂದ ಕೇಳುವ ಪ್ರಶ್ನೆಗಳು ಜ್ಞಾನದ ಬಾಗಿಲನ್ನು ತೆರೆಯುತ್ತವೆ. ಸಂದೇಹವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಕ್ಕಿಂತ ಸರಿಯಾದ ಉತ್ತರವನ್ನು ಹುಡುಕೋದು ಉತ್ತಮ ಅಂತ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ಸ್ನೇಹಿತರೆ, ಅರ್ಜುನನ ಗೊಂದಲ ಇನ್ನೂ ದೂರವಾಗಲಿಲ್ಲ. ಅವರು ಮತ್ತೆ ಶ್ರೀಕೃಷ್ಣನ ಮಾತುಗಳು ಅವರಿಗೆ ಏಕೆ ಗೊಂದಲ ಉಂಟು ಮಾಡಿದವು ಈ ಶ್ಲೋಕದಲ್ಲಿ ತಿಳಿಯೋಣ. ಮತ್ತೆ ಅರ್ಜುನರು ಶ್ರೀಕೃಷ್ಣನಿಗೆ ಕೇಳ್ತಾರೆ, ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿ ಮೋಹಯ ಸೀವಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹ ಮಾಪ್ನುಯಾಮ್. ಅಂದ್ರೆ ಅರ್ಜುನನು ಹೇಳ್ತಾರೆ, ಓ ಕೃಷ್ಣ, ನಿಮ್ಮ ಮಾತುಗಳು ನನಗೆ ಗೊಂದಲವನ್ನು ಉಂಟು ಮಾಡುತ್ತಿರುವಂತೆ ಕಾಣುತ್ತಿದೆ. ದಯವಿಟ್ಟು ನನಗೆ ನಿಜವಾಗಿಯೂ ಯಾವ ಮಾರ್ಗವು ಶ್ರೇಷ್ಠವೋ ಅದನ್ನು ಸ್ಪಷ್ಟವಾಗಿ ತಿಳಿಸಿ. ಅದನ್ನು ಅನುಸರಿಸಿ ನಾನು ಜೀವನದ ಪರಮ ಹಿತವನ್ನು ಪಡೆಯಲಿ ಎಂದು ಅರ್ಜುನನು ಶ್ರೀಕೃಷ್ಣನಿಗೆ ಕೇಳುತ್ತಾರೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬಹುದು ಅಂದ್ರೆ, ಗೊಂದಲದಲ್ಲಿದ್ದಾಗ ಊಹೆ ಮಾಡುವುದಕ್ಕಿಂತ ಸ್ಪಷ್ಟವಾದ ಮಾರ್ಗದರ್ಶನವನ್ನು ಕೇಳುವುದು ಜ್ಞಾನಿಯ ಲಕ್ಷಣವಾಗಿದೆ ಎಂದು ಅರ್ಥ ಮಾಡ್ಕೋಬಹುದು. ಕೃಷ್ಣನಿಗೆ ಕೇಳ್ತಾರೆ, ಜ್ಞಾನ ಯೋಗವೇ ಶ್ರೇಷ್ಠವೇ ಅಥವಾ ಕರ್ಮಯೋಗವೇ ಅಂತ ಅರ್ಜುನರು ಶ್ರೀಕೃಷ್ಣರಿಗೆ ಕೇಳ್ತಾರೆ. ಆಗ ಶ್ರೀಕೃಷ್ಣರು ಶ್ಲೋಕದಲ್ಲಿ ಉತ್ತರವನ್ನ ಕೊಡ್ತಾರೆ. ಫಸ್ಟ್ ಶ್ಲೋಕ ಹೇಳ್ತೀನಿ. ಶ್ರೀ ಭಗವಾನ್ ವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಗ ಜ್ಞಾನಯೋಗೇನ ಸಾಂಖ್ಯಾನಂ ಕರ್ಮಯೋಗೇನ ಯೋಗಿನಂ. ಅಂದರೆ ಕೃಷ್ಣರು ಹೇಳ್ತಾರೆ, ಓ ಅರ್ಜುನ, ಈ ಲೋಕದಲ್ಲಿ ನಾನು ಹಿಂದೆ 2 ಆಧ್ಯಾತ್ಮಿಕ ಮಾರ್ಗಗಳನ್ನು ತಿಳಿಸಿದ್ದೇನೆ. ಜ್ಞಾನದಲ್ಲಿ ಆಸಕ್ತಿ ಹೊಂದಿರುವವರಿಗೆ ಜ್ಞಾನಯೋಗ ಮತ್ತು ಕರ್ಮದಲ್ಲಿ ತೊಡಗಿ ಕರ್ತವ್ಯವನ್ನು ನಿಷ್ಕಾಮವಾಗಿ ಮಾಡುವವರಿಗೆ ಕರ್ಮಯೋಗ ಅಂತ ಕೃಷ್ಣನು ಅರ್ಜುನರಿಗೆ ಹೇಳುತ್ತಾರೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬಹುದು ಅಂದ್ರೆ, ಪ್ರತಿಯೊಬ್ಬರ ಸ್ವಭಾವ ಮತ್ತು ಸ್ಥಿತಿಗೆ ತಕ್ಕ ಮಾರ್ಗವೇ ಅವರಿಗೆ ಸೂಕ್ತ. ಮುಖ್ಯವಾದುದು ಭಗವಂತನ ಕಡೆಗೆ ಪ್ರಾಮಾಣಿಕವಾಗಿ ಸಾಗುವುದು ಎಂದು ಅರ್ಥ ಮಾಡ್ಕೋಬಹುದು ವೀಕ್ಷಕರೇ. ಮತ್ತೆ ಸ್ನೇಹಿತರೆ, ನಿಮಗೆಲ್ಲ ಸಂಶಯ ಇರ್ಬೋದು, ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಇದ್ರೆ ಮೋಕ್ಷ ಸಿಗುತ್ತದೆಯೇ? ಕರ್ಮವನ್ನು ಬಿಟ್ಬಿಟ್ರೆ ಜೀವನದ ಪರಮ ಗುರಿಯನ್ನು ತಲುಪಬಹುದೇ? ಅದಕ್ಕೂ ಶ್ರೀಕೃಷ್ಣರು ಉತ್ತರ ಕೊಟ್ಟಿದ್ದಾರೆ. ನ ಕರ್ಮ ನಾಮಾನಾರಂಭನೈ ಸ್ಕರ್ಮ್ಯಂ ಪುರುಷೋಸ್ನುತೆ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಅಂದ್ರೆ ಕೃಷ್ಣರು ಹೇಳ್ತಾರೆ, ಕರ್ಮವನ್ನು ಆರಂಭಿಸದೇ ಇರುವುದರಿಂದ ಯಾರು ಕರ್ಮ ಬಂಧನದಿಂದ ಮುಕ್ತರಾಗುವುದಿಲ್ಲ. ಕೇವಲ ಹೊರಗೆ ಸನ್ಯಾಸ ಸ್ವೀಕರಿಸಿದರೆ ಮಾತ್ರ ಪರಿಪೂರ್ಣತೆಯು ಅಥವಾ ಮೋಕ್ಷವು ದೊರೆಯುವುದಿಲ್ಲ ಅಂತ ಕೃಷ್ಣರು ಹೇಳ್ತಾರೆ. ಅಂದ್ರೆ ಕರ್ತವ್ಯದಿಂದ ಓಡಿ ಹೋಗುವುದು ಪರಿಹಾರವಲ್ಲ, ಸರಿಯಾದ ಮನೋಭಾವದಿಂದ ನಿಷ್ಕಾಮವಾಗಿ ಕರ್ತವ್ಯವನ್ನು ನಿರ್ವಹಿಸುವುದೇ ಆಧ್ಯಾತ್ಮಿಕ ಪ್ರಗತಿಯ ಮಾರ್ಗ ಅಂತ ಕೃಷ್ಣ ಹೇಳ್ತಾರೆ. ಮತ್ತು ಸ್ನೇಹಿತರೆ, ನಿಮಗೆಲ್ಲ ಪ್ರಶ್ನೆ ಉಂಟಾಗಿರ್ಬೋದು, ಒಬ್ಬ ಮನುಷ್ಯ ಒಂದು ಕ್ಷಣವಾದರೂ ಯಾವುದೇ ಕೆಲಸ ಮಾಡದೆ ಇರಲು ಸಾಧ್ಯವೇ? ನಮ್ಮನ್ನು ಕರ್ಮ ಮಾಡಲು ಪ್ರೇರೇಪಿಸುವುದು ಯಾರು? ಈ ಶ್ಲೋಕದಲ್ಲಿ ಕೃಷ್ಣರು ಅದನ್ನು ಹೇಳ್ತಾರೆ. ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತ್ ಕಾರ್ಯತೆ ಯವಶಃ ಕರ್ಮ ಸರ್ವಃ ಪ್ರಕೃತಿ ಜೈರ್ಗುಣೈ. ಅಂದರೆ ಕೃಷ್ಣ ಹೇಳ್ತಾರೆ, ಯಾರು ಒಂದು ಕ್ಷಣವೂ ಕರ್ಮ ಮಾಡದೇ ಇರಲು ಸಾಧ್ಯನೇ ಇಲ್ಲ. ಪ್ರಕೃತಿಯ 3 ಗುಣಗಳ ಪ್ರಭಾವದಿಂದ ಪ್ರತಿಯೊಬ್ಬರು ಯಾವುದಾದರೂ ಒಂದು ಕಾರ್ಯವನ್ನು ಮಾಡಲೇಬೇಕಾಗುತ್ತದೆ ಎಂದು ಕೃಷ್ಣ ಹೇಳ್ತಾರೆ. ಅಂದರೆ ಜೀವನದ ಪಾಠ ಏನು, ಇದರ ಅರ್ಥ ಏನು ಅಂದರೆ, ಕರ್ಮವು ಜೀವನದ ಅವಿಭಾಜ್ಯ ಭಾಗ. ಆದ್ರಿಂದ ಕರ್ತವ್ಯವನ್ನು ತಪ್ಪಿಸುವುದಲ್ಲ, ಅದನ್ನು ಧರ್ಮಬದ್ಧವಾಗಿ ಮತ್ತು ನಿಷ್ಕಾಮವಾಗಿ ಮಾಡುವುದನ್ನ ಕಲಿಬೇಕು ಎಂದು ನಾವು ಈ ಜೀವನದ ಪಾಠವನ್ನು ಕಲ್ತ್ಕೋಬಹುದು. ಮತ್ತೆ ಸ್ನೇಹಿತರೆ, ಹೊರಗಿನಿಂದ ಕರ್ಮವನ್ನು ಬಿಟ್ಟಂತೆ ತೋರಿಸಿಕೊಂಡ್ರೆ ಸಾಕೆ? ಮನಸ್ಸಿನಲ್ಲಿ ಆಸೆಗಳು ಇದ್ದರೆ ಅದು ನಿಜವಾದ ವೈರಾಗ್ಯವೇ? ಶ್ರೀಕೃಷ್ಣನು ಈ ಶ್ಲೋಕದಲ್ಲಿ ಒಂದು ಮಹತ್ವದ ಎಚ್ಚರಿಕೆಯನ್ನು ನೀಡ್ತಾರೆ ಈ ಪ್ರಶ್ನೆಗೆ.
ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಅಂದರೆ ಕೃಷ್ಣ ಹೇಳ್ತಾರೆ, ಯಾರು ಹೊರಗಿನಿಂದ ಇಂದ್ರಿಯಗಳನ್ನು ನಿಯಂತ್ರಿಸದಂತೆ ತೋರಿಸಿಕೊಂಡ್ರೂ ಮನಸ್ಸಿನಲ್ಲಿ ವಿಷಯಾಸಿಗಳನ್ನು ಯೋಚಿಸುತ್ತಿರುತ್ತಾನೋ ಅವನು ಅಜ್ಞಾನಿ ಮತ್ತು ಕಪಟಾಚಾರಿ ಎಂದು ಕರೆಯಲ್ಪಡುತ್ತಾನೆ ಎಂದು ಕೃಷ್ಣ ಹೇಳ್ತಾರೆ. ನಿಜವಾದ ಬದಲಾವಣೆ ಹೊರಗಿನ ವರ್ತನೆಯಲ್ಲಿ ಮಾತ್ರವಲ್ಲ, ಮನಸ್ಸಿನ ಶುದ್ಧತೆಯಲ್ಲಿಯೂ ಇರಬೇಕು ಎಂದು ಕೃಷ್ಣರು ಹೇಳ್ತಾರೆ. ಸ್ನೇಹಿತರೆ ಮುಂದೆ ಶ್ರೀಕೃಷ್ಣ ಏನು ಅರ್ಥ ಮಾಡಿಸ್ತಾರೆ, ಯಾವ ಶ್ಲೋಕ ಹೇಳ್ತಾರೆ, ಅದಕ್ಕಿಂತ ಮುಂಚೆ ಮತ್ತೆ ನಮಗೆ ಒಂದು ಕ್ವಶನ್ ಬರ್ಬೋದು. ಹಾಗಾದರೆ ನಿಜವಾದ ಕರ್ಮಯೋಗಿ ಯಾರು? ಕೇವಲ ಇಂದ್ರಿಯಗಳನ್ನು ನಿಯಂತ್ರಿಸುವುದೇ ಸಾಕೆ ಅಥವಾ ಇನ್ನೂ ಏನಾದರೂ ಬೇಕೇ? ಈ ಶ್ಲೋಕದಲ್ಲಿ ಶ್ರೀಕೃಷ್ಣರು ಹೇಳ್ತಾರೆ, ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯ ರಭತೇರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಆಸಕ್ತಃ ಸ ವಿಶಿಷ್ಯತೆ. ಅಂದರೆ ಶ್ರೀಕೃಷ್ಣ ಹೇಳ್ತಾರೆ, ಓ ಅರ್ಜುನ, ಯಾರು ಮನಸ್ಸಿನ ಮೂಲಕ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಫಲದ ಮೇಲೆ ಆಸಕ್ತಿ ಇಡದೆ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾನೋ ಅವನೇ ಶ್ರೇಷ್ಠ ಕರ್ಮಯೋಗಿ ಎಂದು ಶ್ರೀಕೃಷ್ಣನು ಅರ್ಜುನರಿಗೆ ಹೇಳುತ್ತಾರೆ. ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಅದರ ಫಲದ ಬಗ್ಗೆ ಅತಿಯಾದ ಆಸಕ್ತಿ ಇಡುವುದೇ ಕರ್ಮಯೋಗದ ಸಾರ ಅಂತ ಶ್ರೀಕೃಷ್ಣ ಅರ್ಥ ಮಾಡಿಸ್ತಾರೆ. ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ನಮಗೇನು ಅರ್ಥ ಮಾಡಿಸ್ತಾರೆ? ಅದಕ್ಕಿಂತ ಮುಂಚೆ ನಮ್ಮ ಕರ್ತವ್ಯವನ್ನು ಮಾಡೋದು ನಿಜವಾಗಿಯೂ ಅಗತ್ಯವೇ? ಅದನ್ನು ಬಿಟ್ಟರೆ ಏನಾಗುತ್ತೆ? ಅದಕ್ಕೂ ಶ್ರೀಕೃಷ್ಣ ಹೇಳ್ತಾರೆ, ನಿಯತಂ ಕುರು ಕರ್ಮತ್ವಂ ಕರ್ಮ ಜ್ಯಾಯೋ ಯಕರ್ಮಣಃ ಶರೀರ ಯಾತ್ರಾಪಿ ಚತೆ ನ ಪ್ರಸಿದ್ಧೇದ ಕರ್ಮಣಃ. ಅಂದರೆ ಕೃಷ್ಣ ಹೇಳ್ತಾರೆ, ನಿನಗೆ ವಿಧಿಸಲಾದ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಏಕೆಂದರೆ ಕರ್ಮ ಮಾಡುವುದು ಕರ್ಮ ಮಾಡದೆ ಇರುವುದಕ್ಕಿಂತ ಶ್ರೇಷ್ಠ. ಕರ್ಮ ಮಾಡದೇ ಇದ್ದರೆ ಈ ದೇಹದ ಜೀವನವನ್ನೇ ನಡೆಸುವುದು ಕೂಡ ಸಾಧ್ಯವಾಗುವುದಿಲ್ಲ ಅಂತ ಕೃಷ್ಣ ಹೇಳ್ತಾರೆ. ಅಂದರೆ ಕರ್ತವ್ಯವನ್ನು ಮುಂದೂಡದೆ ಪ್ರಾಮಾಣಿಕವಾಗಿ ನಿರ್ವಹಿಸುವುದು ಜೀವನದ ಯಶಸ್ಸಿಗೂ ಆತ್ಮೀಯ ಪ್ರಗತಿಗೂ ಅಗತ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಸ್ನೇಹಿತರೆ, ಮತ್ತೆ ಕೃಷ್ಣರು ಮುಂದಿನ ಶ್ಲೋಕದಲ್ಲಿ ನಮಗೆ ಏನು ಅರ್ಥ ಮಾಡಿಸ್ತಾರೆ? ನಿಮಗೆಲ್ಲರಿಗೂ ಈ ಪ್ರಶ್ನೆಗಳು ಬಂದಿರುತ್ತೆ, ಅದು ನಾನು ಮತ್ತೆ ಹೇಳ್ತೀನಿ. ಯಾವ ಕರ್ಮ ನಮ್ಮನ್ನು ಬಂಧಿಸುತ್ತದೆ? ಯಾವ ಕರ್ಮ ನಮ್ಮನ್ನು ಮುಕ್ತಿಯ ಕಡೆಗೆ ಕರೆದೊಯ್ಯುತ್ತದೆ? ಶ್ರೀಕೃಷ್ಣರು ಈ ಶ್ಲೋಕದಲ್ಲಿ ಕರ್ಮದ ನಿಜವಾದ ರಹಸ್ಯವನ್ನು ತಿಳಿಸ್ತಾರೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋ ಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಅಂದರೆ ಕೃಷ್ಣರು ಹೇಳ್ತಾರೆ, ಓ ಕುಂತಿ ಪುತ್ರನೇ, ಭಗವಂತನಿಗೆ ಅರ್ಪಣೆಯ ಭಾವದಿಂದ ಮಾಡಿದ ಕರ್ಮವು ಮನುಷ್ಯನನ್ನು ಬಂಧಿಸುತ್ತದೆ. ಆದ್ದರಿಂದ ಫಲದ ಮೇಲಿನ ಆಸಕ್ತಿಯನ್ನು ಬಿಟ್ಟು ಯಜ್ಞಾಭಾವದಿಂದ ನಿನ್ನ ಕರ್ತವ್ಯವನ್ನು ನಿರ್ವಹಿಸು. ಅಂದರೆ ಪ್ರತಿಯೊಂದು ಒಳ್ಳೆಯ ಕೆಲಸವನ್ನು ಭಗವಂತನಿಗೆ ಅರ್ಪಣೆ ಎಂಬ ಭಾವದಿಂದ ಮಾಡಿದರೆ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಕರ್ಮ ಬಂಧನ ಕಡಿಮೆಯಾಗುತ್ತದೆ ಎಂದು ಶ್ರೀಕೃಷ್ಣ ಅರ್ಥ ಮಾಡಿಸ್ತಾರೆ. ಮತ್ತೆ ಸ್ನೇಹಿತರೆ, ಈ ಯಜ್ಞದ ಮಹತ್ವವೇನು? ಯಾಕೆ ಶ್ರೀಕೃಷ್ಣನು ಯಜ್ಞದ ಬಗ್ಗೆ ಮಾತನಾಡುತ್ತಿದ್ದಾನೆ? ಈ ಶ್ಲೋಕದಲ್ಲಿ ಸೃಷ್ಟಿಯ ಆರಂಭದಲ್ಲೇ ಬ್ರಹ್ಮನು ಮಾನವರಿಗೆ ನೀಡಿದ ದಿವ್ಯ ಸಂದೇಶವನ್ನು ತಿಳಿಯೋಣ. ಸಹಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿ ಷ್ಟ ಕಾಮದುಕ್. ಅಂದರೆ ಶ್ರೀಕೃಷ್ಣರು ಹೇಳ್ತಾರೆ, ಸೃಷ್ಟಿಯ ಆರಂಭದಲ್ಲಿ ಪ್ರಜಾಪತಿ ಬ್ರಹ್ಮನು ಯಜ್ಞದೊಂದಿಗೆ ಮಾನವರನ್ನು ಸೃಷ್ಟಿಸಿ ಹೀಗೆ ಹೇಳಿದರು, ಈ ಯಜ್ಞ ಭಾವದಿಂದ ನಿಮ್ಮ ಜೀವನವನ್ನು ನಡೆಸಿರಿ, ಇದು ನಿಮ್ಮ ಒಳಿತಿಗೂ ಸಮೃದ್ಧಿಗೂ ಕಾರಣವಾಗುತ್ತದೆ ಎಂದು ಬ್ರಹ್ಮದೇವರು ಹೇಳ್ತಾರಂತೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಸ್ವಾರ್ಥಕ್ಕಾಗಿ ಮಾತ್ರವಲ್ಲ, ಇತರರ ಒಳಿತಿಗಾಗಿ ಮತ್ತು ಭಗವಂತನಿಗೆ ಅರ್ಪಣೆಯ ಭಾವದಿಂದ ಮಾಡುವ ಕಾರ್ಯವೇ ಜೀವನವನ್ನು ಸಾರ್ಥಕಗೊಳಿಸುತ್ತದೆ ಎಂದು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇದರೊಂದಿಗೆ ಭಗವದ್ಗೀತೆಯ 3ನೇ ಅಧ್ಯಾಯವಾದ ಕರ್ಮಯೋಗದ ಮೊದಲ ಭಾಗ ಮುಕ್ತಾಯವಾಗುತ್ತದೆ. ಮುಂದಿನ ಭಾಗದಲ್ಲಿ ಯಜ್ಞದ ನಿಜವಾದ ಅರ್ಥ, ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧ ಹಾಗೂ ಶ್ರೀಕೃಷ್ಣನ ಇನ್ನಷ್ಟು ಅಮೂಲ್ಯ ಉಪದೇಶಗಳನ್ನು ತಿಳ್ಕೊಳ್ಳೋಣ. ತಪ್ಪದೆ ಮುಂದಿನ ಭಾಗವನ್ನು ವೀಕ್ಷಿಸಿ. ಧನ್ಯವಾದಗಳು.